ಹರ್ಮೋಜ್ ಜಲಸಂಧಿ ಕಂಟ್ರೋಲ್ಗೆ ಯುದ್ಧ ನೌಕೆ ನಿಯೋಜನೆಗೆ ಸಜ್ಜಾಗಿದೆ ಅಮೆರಿಕ. ಜಾಗತಿಕ ಮಟ್ಟದಲ್ಲಿ ಮುಜುಗರವನ್ನು ಅನುಭವಿಸುವಂತಹ ಪರಿಸ್ಥಿತಿ. ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಕೇಳಿತು. ಯಾವ ದೇಶವೂ ಕೂಡ ಟ್ರಂಪ್ ಕೋರಿಕೆಗೆ ಸೊಪ್ಪು ಹಾಕ್ತಾ ಇಲ್ಲ. ಹರ್ಮೋಜ್ ನಿಯಂತ್ರಣಕ್ಕೆ ಯಾವ ದೇಶವೂ ಕೂಡ ನೆರವಿನ ಅಗತ್ಯವನ್ನ ಕೊಡ್ತಾ ಇಲ್ಲ. ನಮಗೆ ಯಾರ ಅಗತ್ಯವಿಲ್ಲ. ನಾವು ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರ, ನಾವು ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸೈನ್ಯವನ್ನ ಹೊಂದಿದ್ದೀವಿ ಅಂತ ಹೇಳಿಕೊಳ್ಳೋ ಮೂಲಕ ಟ್ರಂಪ್ ತನ್ನ ಪ್ರಯತ್ನಗಳಲ್ಲಿ ವಿಫಲತೆಯನ್ನ ಕಂಡರೂ ಕೂಡ ಅದು ವಿಫಲತೆ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತೀವ್ರ ಮುಜುಗರವನ್ನಂತೂ ಟ್ರಂಪ್ ಎದುರಿಸಿರೋದು ಹೌದು. ಈಗಾಗಲೇ ಆಸ್ಟ್ರೇಲಿಯಾ ಇರಬಹುದು, ಜರ್ಮನಿ ಇರಬಹುದು, ಇವರೆಲ್ಲರೂ ಕೂಡ ನಮಗೆ ಇದರಲ್ಲಿ ಯುದ್ಧ ಮಾಡುವಂತಹ ಯಾವುದೇ ನೆಸೆಸಿಟಿ ಇಲ್ಲ, ಹರ್ಮೋಜ್ ಜಲಸಂಧಿಯ ಮೇಲೆ ನಾವು ಯುದ್ಧ ನೌಕೆಗಳನ್ನು ಕಳಿಸೋದಕ್ಕೆ ತಯಾರಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾರಾಸಗಟಾಗಿ ಟ್ರಂಪ್ ಕೊಟ್ಟಂತಹ ಒಂದು ಅವಕಾಶ ಅಥವಾ ಬೇಡಿಕೆಯನ್ನ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಡಿತ್ತು. ಅದಾದ ನಂತರದಲ್ಲಿ ಇದು ಕೂಡ ದೊಡ್ಡ ಮಟ್ಟಿಗಿನ ವಿಚಾರವಾಗಿತ್ತು, ಟ್ರಂಪ್ಗೆ ಆದಂತಹ ಹಿನ್ನಡೆ ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಈಗ ಜರ್ಮನಿ, ಸ್ಪೇನ್, ಭಾರತ ಸೇರಿದಂತೆ ಹಲವು ದೇಶಗಳು ಮೌನವನ್ನು ವಹಿಸಿರೋದು ಈಗ ಟ್ರಂಪ್ಗೆ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ದೂಡ್ತಾ ಇದೆ. ಹೇಗಾದರೂ ಮಾಡಿ ಇದನ್ನು ಮುಗಿಸ್ಬೇಕು ಈ ಯುದ್ಧವನ್ನ ಅಂತ ಹವಣಿಸ್ತಾ ಇರುವಂತಹ ಟ್ರಂಪ್ಗೆ ಈ ಹಿನ್ನಡೆ ಮತ್ತಷ್ಟು ಕೆರಳುವಂತೆ ಮಾಡುತ್ತಾ ಅಥವಾ ಸೈಲೆಂಟ್ ಆಗುವಂತೆ ಮಾಡಬಹುದಾ? ನೋಡಿ, ಸದ್ಯಕ್ಕೆ ಈಗ ಹರ್ಮೋಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತ ಬಹಳ ಜೋರಾಗಿರುವಂಥದ್ದು. ಮಧ್ಯಪ್ರಾಚ್ಯದ ಭಾಗಗಳಲ್ಲಿ ಅಂದರೆ ಈ ಒಂದು ಜಲಸಂಧಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಯಾವುದೇ ನೌಕೆಗಳು ಓಡಾಡಿದ್ರೆ ಅವುಗಳ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ನೇರವಾಗಿ ಹೇಳಿರುವಂಥದ್ದು. ಉಳಿದಂತೆ ಇತರ ದೇಶಗಳ ಸಂಚಾರಕ್ಕೆ ಮುಕ್ತವಾದಂಥ ಪ್ರವೇಶವನ್ನು ಇರಾನ್ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಅಮೆರಿಕ ಈ ಒಂದು ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸುವಂಥ ದೃಷ್ಟಿಯಿಂದ ಎಲ್ಲ ದೇಶಗಳಿಗೂ, ಅದರಲ್ಲೂ ಕೂಡ ತಮ್ಮ ಮಿತ್ರ ದೇಶಗಳಿಗೆ ಒಂದು ಕರೆಯನ್ನ ಅಥವಾ ಒಂದು ಪ್ರಸ್ತಾಪವನ್ನು ಕೊಟ್ಟಿತ್ತು. ಎಲ್ಲ ದೇಶಗಳು ಆಯಾಯ ದೇಶಗಳ ಯುದ್ಧ ನೌಕೆಗಳನ್ನು ತೆಗೆದುಕೊಂಡು ಈ ಹರ್ಮೋಜ್ ಜಲಸಂಧಿಯ ಬಳಿ ಬಂದ್ರೆ ಅಲ್ಲಿರುವಂತಹ ತೈಲ ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳನ್ನು ನಾವು ಸುಲಭವಾಗಿ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿಕೊಡ್ಬೋದು, ಮತ್ತೆ ಎಸ್ಕಾಟ್ ಅನ್ನ ಮಾಡ್ಬೋದು, ಮತ್ತೆ ಜಾಗತಿಕವಾಗಿ ಇರಾನ್ನ ಮೇಲೆ ಒಂದು ದೊಡ್ಡ ಒತ್ತಡ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಅಮೆರಿಕದ ಲೆಕ್ಕಾಚಾರ ಆಗಿತ್ತು. ಹೀಗಾಗಿ ಯುದ್ಧ ನೌಕೆಗಳನ್ನು ಕಳಿಸ್ಕೊಡುವಂತೆ ಟ್ರಂಪ್ ಕರೆಯನ್ನ ಕೊಟ್ಟಿದ್ರು. ಟ್ರಂಪ್ ಕರೆ ಕೊಟ್ಟ ಬಳಿಕ ಯಾವ ದೇಶವೂ ಕೂಡ ಅದಕ್ಕೆ ಸೂಕ್ತವಾಗಿ ಪೂರಕವಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ. ಚೀನಾ ಸೇರಿದಂತೆ ಬೇರೆ ಬೇರೆ ಪ್ರಮುಖ ದೇಶಗಳು ವಾಪಸ್ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಈ ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದವೆ. ಇನ್ನು ಯುರೋಪಿಯನ್ ಒಕ್ಕೂಟದಲ್ಲಿರುವಂತಹ ದೇಶಗಳು ಕೂಡ ಇದಕ್ಕೆ ಆಸಕ್ತಿಯನ್ನ ತೋರಿಸದೆ ಮೌನವಾಗಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಅಲ್ಲಿಗೆ ಈ ವಿಷಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇನ್ನು ಕೆಲವು ದೇಶಗಳು ಕೂಡ, ಮುಖ್ಯವಾಗಿ ಇಟಲಿ, ಜರ್ಮನಿ ಅಂತ ದೇಶಗಳು ಈ ಒಂದು ಯುದ್ಧ ನಮ್ಮದಲ್ಲ, ಹಾಗಾಗಿ ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಜಾಗತಿಕವಾಗಿ ಎಲ್ಲಾ ಪ್ರಮುಖ ದೇಶಗಳು ಡೊನಾಲ್ಡ್ ಟ್ರಂಪ್ ಕರೆ ಕೊಟ್ಟಂತ ಕರೆಗೆ ನಿರಾಕರಿಸಿರುವಂತದ್ದು ಅಥವಾ ಅವರು ಪ್ರಸ್ತಾಪ ಏನು ಇಟ್ಟಿದ್ರು ಅದನ್ನು ತಿರಸ್ಕರಿಸಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದ ಮುಜುಗರ ಆಗಿರುವಂತದ್ದು. ಈ ಮುಜುಗರದ ಬೆನ್ನಲ್ಲೇ ಈಗ ಮತ್ತೆ ಹೊಸದೊಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಮೆರಿಕ ಸೇನೆ ಸಾಕಷ್ಟು ಶಕ್ತಿ ಮತ್ತೆ ಸಾಮರ್ಥ್ಯವನ್ನ ಹೊಂದಿದೆ, ಮತ್ತೆ ಏಕಾಂಗಿಯಾಗಿ ದಾಳಿ ಮಾಡುವಂತಹ ಶಕ್ತಿಯನ್ನು ಕೂಡ ಹೊಂದಿದೆ. ಹೀಗಾಗಿ ಯಾರ ಸಹಾಯವೂ ಕೂಡ ನಮಗೆ ಬೇಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಈ ಮೂಲಕ ಜಾಗತಿಕವಾಗಿ ಆದಂತ ಡ್ಯಾಮೇಜ್ ಅನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಟ್ರಂಪ್ ಮಾಡ್ತಾ ಇದ್ದಾರೆ. ದಿವ್ಯಾ. ರೈಟ್ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಯಾವ ದೇಶವೂ ಕೂಡ ಟ್ರಂಪ್ ಅವರ ಕೋರಿಕೆಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಕೆರಳಿರುವಂತಹ ಟ್ರಂಪ್ ಇದರ ಪರಿಣಾಮವಾಗಿ ಏನು ಮಾಡ್ತಾರೆ ನೋಡಬೇಕು.